ಬಳ್ಳಾರಿ ಮೇಲೆ ನನಗೆ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ಜಸ್ಟ್ ನಾನು ಈ ಟಿವಿದಾಗ ನೋಡಿದೆ. ನ್ಯಾಚುರಲಿ ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ MLA-ಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನ ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ಎಲೆಕ್ಷನ್ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಅದನ್ನ ಹರಾಸ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಸರಿಯಲ್ಲ. ನೀವು ಎಲೆಕ್ಷನ್ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿ. ಆದರೆ 1 ವರ್ಷದ ನಂತರ 1.5 ವರ್ಷದ ನಂತರ ಎಲ್ಲ ತೆಗಿತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥ MLA-ಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ. ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಇಡಿದವರು ತಿರುವು ಕೊಡ್ತಾರೋ ಅಥವಾ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್. ಅದನ್ನು ನಾನು ಕೂಡ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅಥವಾ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ತಿಳ್ಕೊಂಡು ನೋಡೋಣ ಮುಂದೆ. ಹಣವನ್ನು ದುರ್ಬಳಕೆ ಆಗಿದೆ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾರೆ ನೋಡಿ, ಅದು ಇಡಿಗೆ ಬಿಟ್ಟು ವಿಚಾರ. ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ. ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ. ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಇದು ಸೀಸ್ ಮಾಡಿದ್ದಾರೆ. ಅದು ಎಲ್ಲಿದೆ, ಯಾರ್ದು, ಏನು ಇಲ್ಲಿವರೆಗೆ ಲೆಕ್ಕ ಹೊರಗೆ ಬಂದಿಲ್ಲ. ಎಲ್ಲಾ ಪಾರ್ಟಿನೂ ಕೂಡ ಸೀಸ್ ಮಾಡಿದ್ದಾರೆ. ಅವಾಗ ಅವೆಲ್ಲಿವೆ ಹಣಗಳು? ಅದನ್ನ ಯಾವ ಬಿಜೆಪಿ ಬಂದಿಲ್ಲ. ಎಲ್ಲರಿಗೂ ಗೊತ್ತಿದೆ ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ. ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭೇದ ಭಾವ ಉಂಟಾಗಿ ನಮ್ಗೆ ಅನುಕೂಲ ಆಗ್ತದಂತ ಅವ್ರದ್ದು ಕಲ್ಪನೆ ಇದೆ. ಬಟ್ ಅದು ಸಾಧ್ಯ ಇಲ್ಲ. ನಮ್ಮೆಲ್ಲ MLA-ಗಳು ಅವರೆಷ್ಟೇ ಹರಾಸ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ. ಅದು ಕರ್ನಾಟಕದಾಗ ಇವೇನು ಹೊಸದಿಲ್ಲ. ಹಿಂದೆ ಪಾರ್ಟಿದವರಿಗೆ ಒಬ್ಬರಿಗೆ ಆ ಒಂದು ನಿಗಮದ ಅಲ್ಲಿ ಅವರಿಗೆ ಇದು ಮಾಡಿ ಜೈಲಿನಲ್ಲಿ ಹಾಕಿದ್ರು. ಹಿಂದೆ ಯಡಿಯೂರಪ್ಪನ್ನು ಹಾಕಿದ್ರು. ಹೀಗೆ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ. ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗುವವರೆಗೆ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನನ್ನ ಹತ್ರ ಇಲ್ಲ. ಚೀಫ್ ಮಿನಿಸ್ಟರ್ ಒಂದು 3-4 ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಆಮೇಲೆ ಕಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದನ್ನ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುರಿತು ತಗೊಂಡೇವೆ. ಸೊ ನ್ಯಾಚುರಲಿ ಅದು ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನು ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿಸಿದೆ. ಇಂಥವು ಕೆಲವು ಘಟನೆಗಳನ್ನ ನಡಿಬಾರ್ದಿತ್ತು. ಪಾಪ ಕುಟುಂಬಗಳಿಗೆ ನಾವು ಅವ್ರ ಬೆನ್ನಿಗೆ ನಾವು ನಿಲ್ಲಬೇಕು, ಸಹಾಯ ಮಾಡಬೇಕು ಅಂತ ಮಾತು ರಾಹುಲ್ ಗಾಂಧಿ ಹೇಳಿದ್ರು. ಸೊ ಅದು ನಡೀತು. ಈಗ ಸದ್ಯಕ್ಕೇನಿಲ್ಲ. ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು. ಈಗ ಬಿಜೆಪಿ CM DCM ಅವರು ರಾಜೀನಾಮೆ ಕೇಳಿದ್ದಾರೆ ಸರ್, ಕ್ಯಾಂಪಸ್ ವಿಚಾರಕ್ಕಾಗಿ. ಕುಂಭಮೇಳದಲ್ಲಿ ಇದು ಕೊಟ್ರ ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು
ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ ಅಲ್ಲಿ. ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಹಣಗಳ ತೇಲುವಾಗ ಈಗ ಅಲ್ಲ, ಕೋವಿಡ್ ಹಂಗೆ ಈಗ ಈಗ ಅವ್ರು ಕೊಟ್ರ ಅದನ್ನ ಯೋಗಿ ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆಯಾ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ, ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ, ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದೇನು ದೊಡ್ಡ ನ್ಯಾಷನಲ್ ಈವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತ ನಾವು ನೋಡ್ತೀವಿ. ನಿನ್ನೆ ಏನಾದ್ರು ಮಾತುಕತೆ ಇಲ್ಲ ಏನು ಇವತ್ತು ಹೇಳ್ತೀನಿ ನಿಮಗೆ, ಯು ಲರ್ನ್ ಫ್ರಮ್ ತಮಿಳ್ನಾಡು. ನೀವು ಇದರಲ್ಲಿಂದ ನೋಡಿ, ಸ್ವಲ್ಪ ಕೇರಳಲಿಂದ ಸ್ವಲ್ಪ ನಿಮ್ಮವ್ರಿಗೆ ಒಬ್ಬನಿಗಾರ ಸಿಗುತ್ತೆ ಟ್ರಾನ್ಸ್ಲೇಟ್ ಮಾಡೋನಿಗೆ ನೌಕರಿ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ರೀಶಫಲ್ ಬಗ್ಗೆ ಚರ್ಚೆ ಆಗಿಲ್ಲ, ಹೊಸ ಮಂತ್ರಿಮಂಡಲ ತಗೊಳ್ಳೋದು ಆಗಿಲ್ಲ, ಸೆನ್ಸಸ್ ಬಗ್ಗೆ ಚರ್ಚೆ ಆಯಿತು, ಈ ಇವೆಂಟ್ ಬಗ್ಗೆ ಚರ್ಚೆ ಆಯಿತು. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ನಾವೆಲ್ಲರೂ ಸೇರಿ ರಾಹುಲ್ ಗಾಂಧಿ ಅವರು ಇದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀವು ಮುಂದ ನೋಡ್ಕೊಳ್ಬೇಕು. ಯಾವುದೇ ಒಂದು ಇವೆಂಟ್ ಮಾಡುವಾಗ ಎಲ್ಲರೂ ಸೇರಿ ಅದಕ್ಕೆ ನೋಡ್ಕೊಂಡು ಮಾಡಬೇಕು ಹೊರತಾಗಿ ಇದು ಒಂದು ನ್ಯಾಷನಲ್ ಈವೆಂಟ್ ಏನು ಇರಲಿಲ್ಲ. ಆದರೂ ನೀವು ಇಷ್ಟೊಂದು ಜನ ಸೇರಿದ ಮೇಲೆ ಇವೆಲ್ಲ ಆಗ್ತವೆ. ಆದರೆ ತಪ್ಪು ಯಾರ್ದಿದೆ ಅದನ್ನ ಕಂಡುಹಿಡಿದು ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತು ನೀವು ಈ ಮುಂದೆ ಹಿಂಗೆ ಮಾಡಬಾರ್ದು ಸ್ಪಷ್ಟ ಹೇಳಿ. ಸಮಾಧಾನ ಹೇಳಿದ್ದಾರೆ, ನಡೆಸಿದ ಎಲ್ಲಾನು ನಿಮ್ಮ ಮುಂದೆ ಹೇಳಕ್ಕಾಗಲ್ಲ. ನಮ್ಮ ಡೇವಿಡ್ ಸೈಮನ್ ಪಾಪ ಅವರು ತೀರ್ಕೊಂಡಿದ್ದಾರೆ. ಒಬ್ಬ ಆಕ್ಟಿವ್ ಕಾರ್ಯಕರ್ತ ಇದ್ದ ಮತ್ತು ಅವರು ಡೆಪ್ಟಿ ಚೇರ್ಮನ್ ಇದ್ದರು ನಮ್ಮ ಕಾಲದಲ್ಲಿ ಕರ್ನಾಟಕದಲ್ಲಿ ಮೇಲ್ಮನೆಯದು. ಸೊ ಅವರಿಗೆ ನಾನು ತುಂಬದ ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ನಮ್ಮ ಪಾರ್ಟಿ ಪರವಾಗಿನೂ ಕೂಡ ಅವರಿಗೆ ಕಂಡೋಲೆನ್ಸಸ್ ಹೇಳ್ತೀನಿ. ಮತ್ತು ಒಬ್ಬ ಒಳ್ಳೆ ಸಂಭಾವಿತ ಮನುಷ್ಯ, ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿದಂಥವರು, ಸಾರ್ವಜನಿಕ ಕೆಲಸದಲ್ಲಿ ಬಹಳ ಆಕ್ಟಿವ್ ಇರ್ತಿದ್ದರು ಮತ್ತು ಎಲ್ಲರ ಜೊತೆಯಲ್ಲಿ ಮಿಕ್ಸ್ ಆಗಿ ಕೆಲಸ ಮಾಡ್ತಿದ್ದ. ಅದಕ್ಕಾಗಿ ನಿಜವಾಗ್ಲೂ ನನಗೆ ಅದರಿಂದ ನೋವಾಗಿದೆ. ವಿಶೇಷವಾಗಿ ಅಂದರೆ ಮೊದಲನೇ ಆ ಕಾನ್ಸ್ಟಿಟ್ಯೂನ್ಸಿಗೆ ರಿಪ್ರೆಸೆಂಟ್ ಮಾಡ್ತಿದ್ದ, ಆ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಅವರು ಮನೆ ಇತ್ತು. ಹೀಗಾಗಿ ಅದರಿಂದ ಒಬ್ಬ ಒಂದು ಒಳ್ಳೆ ಲೀಡರ್ನ, ಕಾರ್ಯಕರ್ತರನ್ನ, ಆಯಿತು ಕ್ರಿಶ್ಚಿಯನ್ ಸಮಾಜದ ಮುಖಂಡರನ್ನ ಕಳ್ಕೊಂಡಿದ್ದೇವೆ. ಮತ್ತೊಮ್ಮೆ ನಾನು ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.